ಈರುಳ್ಳಿನ ಅತ್ಯಂತ ಹೆಚ್ಚುವಾಗಿ ಹಾಕಿ ಪ್ಲೇನ್ ಉಪ್ಪಿಟ್ಟು ಮಾಡೋದು ಹೇಗೆ ತುಂಬ ರುಚಿಯಾಗಿ ಮತ್ತು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಅನುಷಾ ರೆಸಿಪೀಸ್. ಉಪ್ಪಿಟ್ಟಂದರೆ ಅರ್ಧಕ್ಕರ್ಧ ಜನಕ್ಕೆ ಉಪ್ಪಿಟ್ಟಂದರೆ ಆಗೋದೇ ಇಲ್ಲ. ಇನ್ನು ಅರ್ಧಕ್ಕರ್ಧ ಜನಕ್ಕೆ ಉಪ್ಪಿಟ್ಟಂದರೆ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈಗ ಉಪ್ಪಿಟ್ಟು ಮಾಡೋದಕ್ಕೆ ನೋಡಿ, ಸಣ್ಣ ರವೆ ತೊಗೊಂಡಿದ್ದೀನಿ ನಾನು. ಈ ಗ್ಲಾಸ್ ಅಳತೆಲಿ 1 ಗ್ಲಾಸಷ್ಟು ರವೆ ತೊಗೊಂಡು ಅದನ್ನ ನಾನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ರವೆ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರಿದು ನೋಡಿ, ಇವಾಗ ಆಗಿದೆ. ಇದನ್ನ ಒಂದು ಸೈಡ್ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಒಂದು ಪಾತ್ರೆ ತಗೊಂಡು ಪಾತ್ರೆಗೆ 6ರಿಂದ 7 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕಾಗತ್ತೆ. ಇದಕ್ಕೆ 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ನಾನು ನೋಡಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಉದ್ದಿನ ಬೇಳೆ ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಇದೆರಡನ್ನೂ ಕೂಡ ಒಂದು 10 ಸೆಕೆಂಡ್ವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ ನಂತರ ಇದಕ್ಕೆ ನಾನು ನಿಮ್ಮ ಖಾರ ಪ್ರಮಾಣಕ್ಕೆ ತಕ್ಕನ ಹಾಗೆ ಹಸಿಮೆಣಸಿಗೆ ಹಾಕ್ಕೋಬೇಕಾಗತ್ತೆ. ಖಾರ ಕಮ್ಮಿ ಇದ್ದರೆ ಜಾಸ್ತಿ ಹಸಿಮೆಣಸಿನಕಾಯಿ, ಖಾರ ಕಮ್ಮಿ ಹೆಚ್ಚಾಗಿದ್ದರೆ ಸ್ವಲ್ಪ ಹಸಿಮೆಣಸಿಗೆ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪಿನ ಎಲೆಗಳು ಮತ್ತು ಉದ್ದುದಾಗಿ ಹಚ್ಚಿರುವಂತಹ 3ರಿಂದ ಅಥವಾ 4 ಈರುಳ್ಳಿನ ನೀವು ಹಾಕ್ಕೋಬೇಕಾಗತ್ತೆ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪಿಟ್ಟಿಗೆ ಈರುಳ್ಳಿ ತುಂಬಾ ಅತ್ಯಚ್ಛವಾಗಿ ಬೇಕಾಗತ್ತೆ. ಬೇಕಂದರೆ ಇದಕ್ಕೆ ನಾವು ಕ್ಯಾರೆಟ್, ಬೀನ್ಸ್ ತರಕಾರಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ತರಕಾರಿ ಉಪ್ಪಿಟ್ಟಾಗುತ್ತೆ. ಇಲ್ಲಾಂದರೆ ಪ್ಲೇನಾಗಿ ಈ ರೀತಿ ಮಾಡ್ಕೋಬೋದು. ಈಗ ನಾನು ಒಂದು ಅರ್ಧ ಟೊಮ್ಯಾಟೊ ತೊಗೊಂಡು ಅದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಒಂದು 3 ಜನ ತಿನ್ನುವಷ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನು. ಈ ಗ್ಲಾಸ್ ಅಳತೆಯಲ್ಲಿ ನಾನು ರವೆ ತೊಗೊಂಡಿದ್ದೆ. ಸೇಮ್ ಗ್ಲಾಸಲ್ಲಿ 3 ಪಟ್ಟಾಗಷ್ಟು ನೀರು ತೊಗೋತಾ ಇದ್ದೀನಿ. 3 ಲೋಟದಷ್ಟು ನೀರು ಆ್ಯಡ್ ಮಾಡಿಕೊಂಡು ಬೇಕಂದರೆ ಇನ್ನೊಂದು 1/4 ಲೋಟ ಜಾಸ್ತಿ ಹಾಕೋಬೋದು, ಏನೂ ಆಗೋಲ್ಲ. ಬಟ್ ಕಡಿಮೆ ಹಾಕೋಕೆ ಹೋಗಬಾರ್ದು, ತುಂಬ ಡ್ರೈ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬೇಕು ಅಂದರೆ ನಾವು ಯಾವ ಪ್ರಮಾಣದಲ್ಲಿ ರವೆ ತೊಗೊಂಡಿರ್ತೀವೋ ಅದು 3 ಪ್ರಮಾಣಕ್ಕೆ ನೀರು ತೊಗೋಬೇಕಾಗತ್ತೆ. ಈಗ ಇದಕ್ಕೆ ಉಪ್ಪಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಉಪ್ಪಿಟ್ಟಿಗೆ ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬಾರ್ದು, ಎಷ್ಟು ಬೇಕೋ ಅಷ್ಟೇ ಹಾಕಬೇಕು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕುದಿಬೇಕು. ಇದು ಹೈ ಫ್ಲೇಮಲ್ಲಿ ಚೆನ್ನಾಗಿ ನೋಡಿ ಈಗ ಕುದೀತಾ ಇದೆ. ಇದು ಹೀಗೆ ಚೆನ್ನಾಗಿ ಕುದಿಬೇಕಾದ್ರೆ ನಾವು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಸ್ಬೇಕಾಗತ್ತೆ. ಇದು ಕುದ್ದ ನಂತರ ನಾವು ಆಗಲೇ ಫ್ರೈ ಮಾಡ್ಕೊಂಡಂತಹ ರವೆ ಇದೆಯಲ್ಲ ಅದನ್ನ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೈ ಬಿಡ್ತೇನೆ ಇದನ್ನ ನೀಟಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಕೂಡ ಗಂಟಾಗಿ ಬರ್ದಿರೋ ರೀತಿಲಿ ರವೆನ ಸ್ವಲ್ಪನೇ ಹಾಕ್ಕೊಂಡು ನೀರು ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಮಿಕ್ಸ್ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಹೈ ಫ್ಲೇಮಲ್ಲಿ ಇದನ್ನು ಮಾಡಬೇಕಾಗತ್ತೆ. ನೋಡಿ ಇಷ್ಟು ಗಟ್ಟಿ ಆದ ನಂತರ ನಾವು ಇದನ್ನು ಮುಚ್ಚಿ 5 ನಿಮಿಷಗಳ ಕಾಲ ಇದನ್ನು ದಮ್ ಕಟ್ಟಿಸ್ಬೇಕಾಗುತ್ತೆ ಕಡಿಮೆ ಉರಿಲಿ. ನೋಡಿ ಈ ರೀತಿ ಆಗಬೇಕದು, ಅಲ್ಲಿವರೆಗೂ ತಿರುಗ್ತಾ ಇರಬೇಕಾಗತ್ತೆ. ಉಪ್ಪಿಟ್ಟನ್ನೆಲ್ಲ ಚೆನ್ನಾಗಿ ತೆಗೆದ ನಂತರ ನಾನೊಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಕಡಿಮೆ ಉರಿಲಿ ದಮ್ ಕಟ್ಟಿಸಿದ ನಂತರ ನೋಡಿ ಓಪನ್ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಈ ರೀತಿ ಆಗಿರುತ್ತೆ, ಪರ್ಫೆಕ್ಟಾಗಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಕರೆಕ್ಟ್ ಕನ್ಸಿಸ್ಟೆನ್ಸಿಲೇ ಆಗಿದೆ. ಜಾಸ್ತಿ ನೀರು ಕೂಡ ಆಗಿಲ್ಲ ಅಥವಾ ಕಡಿಮೆ ನೀರು ಕೂಡ ಆಗಿಲ್ಲ, ಡ್ರೈಯೂ ಆಗಿಲ್ಲ ಅಥವಾ ತುಂಬ ತೆಳ್ಳನೂ ಆಗಿಲ್ಲ. ಪರ್ಫೆಕ್ಟಾಗಿ ಉಪ್ಪಿಟ್ಟಾಗಿದೆ. ಈ ಕನ್ಸಿಸ್ಟೆನ್ಸಿಲಿ ಮಾಡಿದ್ರೆ ಕರೆಕ್ಟ್ ಉಪ್ಪಿಟ್ಟು ಮಾಡ್ಬೋದು. ರೈಟ್ ಅಮೌಂಟಲ್ಲಿ ಎಲ್ಲನೂ ಹಾಕಿದ್ರೆ ಉಪ್ಪಿಟ್ಟಷ್ಟು ಟೇಸ್ಟಿಯಸ್ಟ್ ಬ್ರೇಕ್ಫಾಸ್ಟ್ ಇನ್ನೊಂದೆಲ್ಲ ಅಂತಲೇ ಹೇಳ್ಬೋದು. ಈಗ ಮೇಲ್ಗಡೆ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ರೌಂಡ್ ಚೆನ್ನಾಗಿ ನೋಡಿ ಇದೆಲ್ಲ ಮಿಕ್ಸ್ ಆದ ನಂತರ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಡಬೇಕು. ಗ್ಯಾಸ್ ಆಫ್ ಆಗಿರಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಎಲ್ಲ ಉಪ್ಪಿಟ್ಟೊಳಗಡೆ ರಿಲೀಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಉಪ್ಪಿಟ್ಟು ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.